ಸ್ಟಾರ್ಟ್ ಮಾಡಿದಾಗ 89.5 kgs ಇದೆ. ಈಗ ನಾನು 73.70 kgs ಇದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತಿಂದ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ಕ್ಲೂಡಿಂಗ್ ಮೈ ವೆಯ್ಟ್ ಲಾಸ್ ರೂಟೀನ್ ಎಲ್ಲ ಇದರಲ್ಲೇ ಇನ್ಕ್ಲೂಡೆಡ್ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಫುಲ್ ಕವರ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಕವರ್ ಮಾಡ್ತೀನಿ. ಫುಲ್ ಡೇ ಏನು ನಡೀತು, ಏನು ತಿಂದೆ, ಮ್ಯಾಕ್ಸಿಮಮ್ ಏನಾಗುತ್ತೆ ಅದು ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಬೆಳಿಗ್ಗೆ ಎದ್ದಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಚಳಿ ಜಾಸ್ತಿ ಇತ್ತು, ಸೊ ಹೋಗೋಕ್ಕಾಗಿಲ್ಲ. ಇನ್ನೂ ನಿದ್ದೆ ಮೂಡಲ್ಲಿದ್ದೀನಿ. ನಾನು ಅಂದ್ಕೊಂಡೆ, ಜೊತೆಗೆ ಇವತ್ತು ಸೋಮವಾರ ಬೇರೆ, ನಾನು ದೇವಸ್ಥಾನಕ್ಕೆ ಹೋಗಬೇಕು. ಮನೆ ವಾರ ಆಗಿರೋದ್ರಿಂದ ಅದಕ್ಕೆ ನೀರು ಕುಡಿದು ಅದರೊಂದು ಹಣ್ಣು ತಿಂದ್ಬಿಟ್ಟು ನಾನು ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಈ ಬಾಟಲ್ ಇಟ್ಕೊಂಡಿದ್ದೀನಿ. ದಿನಕ್ಕೆ 2 ಲೀಟ್ರ್ ನೀರು ಇದರೊಳಗೆ ಕ್ಯಾಲ್ಕುಲೇಟ್ ಮಾಡಿ ಕುಡಿಯೋದ ಅಂತ. ಸೊ ಈ ಬಾಟಲ್ ಖಾಲಿ ಮಾಡಿದ್ಮೇಲೆ ನೆಕ್ಸ್ಟ್ 1 ಲೀಟ್ರು ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಒಂದ್ಸತಿ ಬೇರೆ ಬಾಟ್ಲೆಲ್ಲ ಯೂಸ್ ಮಾಡ್ತೀನಲ್ಲ ಹೊರಗಡೆ ಎಲ್ಲ ಹೋದಾಗ. ಸೊ ಹಂಗೆ ಕವರ್ ಆಗುತ್ತೆ 3 ಲೀಟರ್ಸ್. ಇವತ್ತು ಟ್ರ್ಯಾಕ್ ಮಾಡಿ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂವೇರ್ ನಾನು 3 ಲೀಟರ್ಸ್ ಆಫ್ ವಾಟರ್ ಮಿಸ್ ಮಾಡ್ತಾ ಇದ್ದೀನಿ ಅನ್ನೋ ಡೌಟ್ ಬಂದಿದೆ ನನಗೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರಬೇಕು, ಈಗ ಆಲ್ರೆಡಿ ನಾನು 16 kgs ವೆಯ್ಟ್ ಲಾಸ್ ಮಾಡಿದ್ದೀನಿ. ಸೊ ಇವಾಗ ನಾನು ಪ್ಲಾಟು ಮೋಡಿಗೆ ಬಂದಿದ್ದೀನಿ. ಸೊ ನಾನು ಸ್ಟಾರ್ಟ್ ಮಾಡಿದಾಗ 89.5 kgs ಇದೆ. ಈಗ ನಾನು 73.70 kgs ಇದ್ದೀನಿ. ಆಲ್ಮೋಸ್ಟ್ 16 kgs ವೆಯ್ಟ್ ಲಾಸ್ ಮಾಡಿ ಪ್ಲಾಟು ಮೋಡಿಗೆ ಬಂದಿದ್ದೀನಿ. ಇವಾಗ ಟ್ರಿಕ್ ಏನಂದರೆ, ಈ ಪ್ಲಾಟು ಮೋಡ್ನ ಬ್ರೇಕ್ ಮಾಡಿ ಮುಂದಕ್ಕೆ ಹೋಗೋದು. ಸೊ ಆ ಟ್ರಿಕ್ ಯಾವ ಥರ ಮಾಡ್ತೀನಿ ಏನು ಅಂತೆಲ್ಲ ಹೇಳ್ಕೊಂಡು ಬರ್ತೀನಿ ಡೈಲಿ ಟ್ರೈ ಮಾಡಿದ್ಮೇಲೆ. ಸೊ ನಡೀರಿ ಒಂದು ಸ್ವಲ್ಪ ಹಂಗೆ ಯಾವ್ದಾದ್ರು ಒಂದು ಹಣ್ಣು ಎತ್ಕೊಂಡು, ಫ್ರಿಜ್ಜಲ್ಲಿ ಏನಿದೆ ಅದು ಎತ್ಕೊಂಡು ಹಂಗೆ ಒಂಚೂರು ಟೀ ಮಾಡ್ಕೊಂಡು ಬರೋಣ. ನಾನೀಗ ಇಷ್ಟಪ್ಪ ಸೀಬೆಕಾಯಿ ತೊಗೊಂಡಿದ್ದೀನಿ. ಸೊ ಈ ಸೀಬೆಕಾಯಿನ ನಾನು ಖಾಲಿ ಮಾಡ್ತೀನಿ ಬೆಳಗ್ಗೆ ಎಂಟಿ ಸ್ಟಮಕ್ಗೆ. ಇದೊಂದು, ಇದ್ರ ಜೊತೆಗೆ ಇವಾಗ ಟೀ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ಟೀ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಫಸ್ಟು ಟೀಗೆ ನೀರು ಹಾಕೊಬೇಕು. ನೀರು ಹಾಕೊಂಡು ಡಿಕಾಕ್ಷನ್ ಮಾಡ್ಕೊತೀನಿ ನಾನು. ಸೊ ಈ ನೀರಿಗೆ ಈ ಟೀ ಸೋಪ್ ತಗೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಟೀ ಸೋಪು, ಒಂದು ಇಷ್ಟು ಶುಂಠಿ ಆಲ್ರೆಡಿ ತೊಳೆದಿಡ್ಕೊಂಡಿದ್ದೀನಿ, ಡ್ರೈ ಮಾಡಿದ್ದೀನಿ. ಸೊ ಹಿಂಗೆ ಜಜ್ಕೊಳ್ಳೋದು, ಜಜ್ಕೊಂಡ್ಬಿಟ್ಟು ಅದನ್ನ ಡಿಕಾಕ್ಷನ್ ಅಲ್ಲಿ ಕುದಿಸ್ಕೊಳ್ಳೋದು. ಅಲ್ಲಿ ತನಕ ಒಂದು ಸೀಬೆಕಾಯಿನ ಕಟ್ ಮಾಡ್ತೀನಿ ನಾನು. ಇದು ಆಕ್ಚುಲಿ ನಮ್ಮ ಪಕ್ಕದ ಮನೆ ಆಂಟಿ ತಂದು ಕೊಟ್ಟರು. ನಮ್ಮ ಲೇಔಟ್ ಇದ್ದಾರೆ, ಪಕ್ಕದ ಮನೆ ಅಂದ್ರೆ ಎಕ್ಸಾಕ್ಟ್ ಪಕ್ಕದ ಮನೆ ಅಲ್ಲ, ಲೇಔಟ್ ಅಲ್ಲಿ ಇದ್ದಾರೆ. ಅಂಡ್ ಅವ್ರ ಗಿಡದಲ್ಲಿ ಬೆಳೆದಿತ್ತಂತೆ, ತುಂಬಾ ಚೆನ್ನಾಗಿದೆ. ಟೀ ಚೆನ್ನಾಗಿ ಡಿಕಾಕ್ಷನ್ ಕುದಿಬೇಕು, ಗಟ್ಟಿ ಆಗ್ಬೇಕು. ಗಟ್ಟಿ ಆದ್ಮೇಲೆ ನಾವಿದು ಸ್ವಲ್ಪ ಮಿಲ್ಕ್ ಆಡ್ ಮಾಡ್ಕೊಳ್ಳೋಣ ಅಷ್ಟೇ. ಶುಗರ್ ನಾನು ಸಕ್ಕರೆ ಹಾಕ್ತೀನಿ. ಟೀ ಕಾಫಿಗೆಲ್ಲ ನಾನು ಸಕ್ಕರೆ ಹಾಕ್ತೀನಿ. ಬಿಕಾಸ್ ಸಕ್ಕರೆ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಕುಡಿಯೋಕ್ಕಾಗಲ್ಲ. ಅಂಡ್ ನಾನು ಸಸ್ಟೈನಬಲ್ ಡಯಟ್ ಮಾಡ್ತಿರೋದ್ರಿಂದ ತುಂಬಾ ರೆಸ್ಟ್ರಿಕ್ಟಿವ್ ಡಯಟ್ ಮಾಡ್ತಾ ಇಲ್ಲ. ಪ್ರೋಗ್ರೆಸ್ ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ, ಬಟ್ ಸಸ್ಟೈನಬಲ್ ಆಗಬೇಕು. ಅಂದ್ರೆ ಲೈಫ್ ಲಾಂಗ್ ನಾನು ಈ ವೆಯ್ಟ್ ಲಾಸ್ ಏನ್ ಮಾಡಿದೀನಿ ಇದು ನಂಗೆ ಜೀವನ ಪೂರ್ತಿ ಕ್ಯಾರಿ ಆಗ್ಬೇಕು. ಒಂದಿನಕ್ಕೆ ವೆಯ್ಟ್ ಲಾಸ್ ಆಗಿ ಪುನಃ ನಾಳೆ ವೆಯ್ಟ್ ಗೇನ್ ಆಗಿ ಪುನಃ ನಂಗೆ ಅಳಕ್ ಇಷ್ಟ ಇಲ್ಲ.
ಈಗ ನೋಡಿ ನಮ್ಮ ಡಿಕಾಕ್ಷನ್ ಇಲ್ಲಿ ಫುಲ್ ಗಟ್ಟಿಯಾಗಿ ಹೋಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ಜಾಗದಲ್ಲಿ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಹಾಲು ಹಾಕೋತೀನಿ, ಎಷ್ಟು ಬೇಕಷ್ಟು. ಯೂಶಲಿ ನಾನು ತುಂಬ ಕಮ್ಮಿ ಕುಡಿಯೋದ್ರಿಂದ ಒಂದಿಷ್ಟ ನಾನು ಹಾಲು ಹಾಕೋದು, ಇಷ್ಟು ಬರುತ್ತೆ ಅಷ್ಟೇ. ಸೊ ಇದಕ್ಕೆ ಹೈ ಫ್ಲೇಮ್ ಮಾಡಿಬಿಟ್ಟು ಜಸ್ಟ್ ಒಂದು ಹುಕ್ ಬಂದರೆ ಸಾಕು. ಈ ಥರ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ತುಂಬ ಕಮ್ಮಿ ಆಗುತ್ತೆ, ಜಾಸ್ತಿ ಆಗಲ್ಲ. ಈ ಗ್ಯಾಸ್ಟ್ರಿಕ್ ಇಶ್ಯೂ ಇರೋರು ಬೆಳಿಗ್ಗೆ ಟೀ ಕುಡಿದಾಗ ಗ್ಯಾಸ್ಟ್ರಿಕ್ ಏನಾಗುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ, ಒಂದು 2-3 ಸೆಕೆಂಡ್, ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್ ಟು ಬಿ ವೆರಿ ಪ್ರಿಸೈಸ್. ಹಿಂಗೆ ಹುಕ್ ಬಂದ್ಬಿಡುತ್ತೆ. ಸೊ ಹುಕ್ ಬಂತು, ಇವಾಗ ಆಫ್ ಮಾಡ್ಕೊಳ್ಳೋದು ಅಷ್ಟೇ, ಮುಗ್ದೋಯ್ತು ನಮ್ಮ ಟೀ ಕತೆ. ಇವಾಗ ನೆನ್ನೆ ತೋರಿಸಿದ್ನಲ್ಲ ನನ್ನ ಫೇವ್ರೆಟ್ ಟೀ ಕಪ್ಪು, ಆ ಟೀ ಕಪ್ಪಲ್ಲಿ ಟೀ ಹಾಕೋತಾ ಇದ್ದೀನಿ. ಪರ್ಫೆಕ್ಟ್ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ನೋಡಿ. ಸೊ ಬೆಳಿಗ್ಗೆ ಹಣ್ಣಾದ್ಮೇಲೆ ನಾನು ಇವಾಗ ಈ ಟೀ ತಗೋತಾ ಇದ್ದೀನಿ. ಇದು ನನ್ನ ಆಫೀಸ್ ರೂಮ್. ಸೊ ಎಷ್ಟೊಂದ್ಸತಿ ಆಚೆ ಕೂತ್ಕೋತೀನಿ, ಇಲ್ಲ ಆಫೀಸ್ ರೂಮಲ್ಲಿ ಬಂದು ಕೂತ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನನ್ನ ಮಗಳು ಎದ್ದಿದ್ರೆ ಮ್ಯಾಕ್ಸಿಮಮ್ ಬೆಳಿಗ್ಗೆ ಆಚೆ ಕೂತ್ಕೋತೀನಿ. ಅವಳು ಎದ್ದಿಲ್ಲ ಅಂತ ಹೇಳಿದ್ರೆ ನಾನು ಈ ಥರ ಬೆಳಿಗ್ಗೆ ಆಫೀಸ್ ರೂಮಲ್ಲಿ ಕೂತ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಅವಳು ಇದ್ರೆ ಫುಲ್ ಎಲ್ಲ ಕಿತ್ತಾಕ್ಬಿಡ್ತಾಳೆ, ಒಂದ್ ಕಡೆ ಕುಣಿಸ್ಕೊಳಲ್ಲ. ಅಟ್ಲೀಸ್ಟ್ ಆಚೆ ಕೂತ್ಕೊಂಡ್ರೆ ಅವಳಿಗೆ ಚೆನ್ನಾಗಿ ಅನ್ಸುತ್ತೆ, ಅವಳು ಡೈವರ್ಟ್ ಆಗ್ತಾಳೆ, ನನಗೆ ಸ್ವಲ್ಪ ಪೀಸ್ಫುಲ್ ಟೈಮ್ ಕೊಡ್ತಾಳೆ. ಸೊ ಇಲ್ಲಿ ಕುತ್ಕೊಂಡು ನಾನು ಬೆಳಿಗ್ಗೆ ಹೊತ್ತು ಲ್ಯಾಪ್ಟಾಪ್ ಅಂತೂ ಯೂಸ್ ಮಾಡಲ್ಲ. ಐ ವಿಲ್ ಸ್ಟಾರ್ಟ್ ರೀಡಿಂಗ್ ಅ ಬುಕ್. ಸೊ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಇದನ್ನ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ, 1-2 ಪೇಜ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಹೊತ್ತು ನಾನೊಂದು 10 ನಿಮಿಷ, ಜಾಸ್ತಿ ಇಲ್ಲ, ಒಂದು 10 ನಿಮಿಷ ಬುಕ್ ಜೊತೆ ನನ್ನ ಟೈಮ್ ಸ್ಪೆಂಡ್ ಮಾಡ್ತೀನಿ. ಟೀ ಖಾಲಿ ಆಗೋ ತನಕ. ಅದಾದ್ಮೇಲೆ ಗೊತ್ತಲ್ಲ, ದಿನ ಸ್ಟಾರ್ಟ್ ಆಗೋಗುತ್ತೆ. ನಮ್ಮನೇಲಿ ಯಾವುದು ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ಸೊ ಬೆಳಗ್ಗೆ ಏನು ಕೆಲಸ ಇಲ್ಲ, ಮನೇಲಿ ಏನು ಕೆಲಸ ಇದೆ ಅದು ನಾನು ನನ್ನ ಹಸ್ಬೆಂಡೇ ಮ್ಯಾನೇಜ್ ಮಾಡೋದು. ಸೊ ಇವರೇ ಮಾಡ್ತಾರೆ ಅಂತ ಏನೂ ಇಲ್ಲ. ನಾನು ಬೆಳಗ್ಗೆ ನಾನು ಬೇಗ ಎದ್ದು ನಾನು ಫ್ರೀ ಇದ್ದರೆ ನಾನು ಮನೆ ಕ್ಲೀನಿಂಗ್ ಮಾಡ್ಕೊಂಡಿರ್ತೀನಿ. ಇಲ್ಲ ನನ್ನ ಹಸ್ಬೆಂಡ್ ಫ್ರೀ ಇದ್ದಾರೆ, ಅವ್ರು ಆಫೀಸ್ಗೆ ಹೋಗಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡಿರ್ತಾರೆ. ಅವ್ರು ಮಾಡಿದ್ರೆ ಯೂಶ್ವಲಿ ವ್ಯಾಕ್ಯೂಮ್ ಕ್ಲೀನರ್ ಮಾಡ್ತಾರೆ. ನಾನು ಅದೊಂದ್ಸತಿ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ. ನಾನು ಮಾಡಿದ್ರೆ ನಾನು ಬ್ರೂಮ್ ಸ್ಟಿಕ್ನೇ ನಾನು ಪ್ರಿಫರ್ ಮಾಡ್ತೀನಿ. ಬಿಕಾಸ್ ನನಗೆ ವ್ಯಾಕ್ಯೂಮ್ ಕ್ಲೀನರ್ ಸ್ವಲ್ಪ ನನಗೆ ಡೆಲಿಕೇಟ್ ಅನ್ಸುತ್ತೆ, ಭಯ ಆಗುತ್ತೆ ಯೂಸ್ ಮಾಡೋಕ್ಕೆ. ಅದರಿಂದ ನಾನು ಬ್ರೂಮೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಅವ್ರು ವ್ಯಾಕ್ಯೂಮಲ್ಲಿ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ವ್ಯಾಕ್ಯೂಮಲ್ಲಿ. ಆ್ಯಕ್ಚುಲಿ ಅದು ಸಖತ್ ಈಸಿ ವ್ಯಾಕ್ಯೂಮ್ ಕ್ಲೀನರ್ ಮಾಡೋದು. ನಾನು ಮಾಡೋದೇ ಡಿಫಿಕಲ್ಟ್ ಪ್ರೋಸೆಸ್ ಆ್ಯಕ್ಚುಲಿ. ನಾನು ಈಚೆ ಬಂದು ನೀರೆಲ್ಲ ಆಕಾಶ ನನ್ನ ಮಗಳು ಎದ್ದು ಬಂದಿದ್ಲು. ಸೊ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಿ ಮುಂದೆ ಎಲ್ಲ ರಂಗೋಲಿ ಹಾಕೋಣ ಅಂತ ಬಂದಿದೆ. ಜೊತೆಗೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗೋದು ಈಸಿ ಆಗುತ್ತೆ. ಅವಳು ನೀರಲ್ಲಿ ಆಟಾಡೋಕ್ಕೆ ಸಖತ್ ಇಷ್ಟ, ಅದಕ್ಕೆ ನೀರು ಬಿಡ್ತಾ ಇದೆ ಅವಳ ಮೇಲೆ. ನಾನು ಯಾವಾಗ ರಂಗೋಲಿ ಹಾಕಕ್ಕೆ ಹೋದ್ರು ಅವಳಿಗೂ ಶೇರ್ ಕೊಡಲೇಬೇಕು, ಇಲ್ಲಾಂದರೆ ಫುಲ್ ಗಲಾಟೆ ಮಾಡಿ ರಂಪ ಮಾಡ್ತಾಳೆ. ಅದಕ್ಕೆ ಅವಳು ಎಷ್ಟಾರು ಎತ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ, ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ನಾನು ಅದು ರಂಗೋಲಿ ಹಾಕಿ ಮುಗಿಸಿ ಓಡಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀನಿ. ಅವಳ ಜೊತೆ ಕೂತ್ಕೊಂಡು ಯಾವ ರಂಗೋಲಿನೂ ನೆಟ್ಟಾಗಿ ಹಾಕೋಕ್ಕಾಗಲ್ಲ. ಇವಾಗ ಸ್ನಾನ ಮಾಡ್ಕೊಬಂದು ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಏನೇನು ಬೇಕೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ ಒಳಗೆ ತಿಂಡಿ ಕೂಡ ತಿನ್ಸಾಯಿತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಆಗಿಬಿಟ್ರೆ ಸರಿ ಹೋಗುತ್ತೆ. ನಾವು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗೋಗಿದೆ ಆಲ್ರೆಡಿ. ಒಂದು ನಮ್ಮ ಮನೆ ವಾರ ಸೋಮವಾರ, ಇನ್ನೊಂದು ಕಡೆ ಕಾರ್ತಿಕ್ ಮಾಸದ ಸೋಮವಾರ, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಶಿವನ ದೇವಸ್ಥಾನ. ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ, ಸೊ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೇನೆ. ರೋಡ್ ನೋಡಿ ಏನು ಸಕ್ಕತ್ತಾಗಿದೆ. ಮಾತ್ರ ಈ ಲೇಔಟ್ನ ಸಖತ್ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ದೇವಸ್ಥಾನ ಕೂಡ ಇರೋದು. ನಿದ್ದೆ ಬರ್ತಾ ಇದ್ಯಾ? ತಾಶಿ ಬರ್ತಾ ಇದ್ಯಾ? ಎಲ್ಲಿ ಬಂದಿದ್ದೀವಿ ಇವಾಗ? ಎಲ್ಲಿ ಬಂದಿದ್ದೀವಿ? ಎಲ್ಲಿ ಬಂದು ದೇವಸ್ಥಾನ ಬಂದ್ಬಿಡ್ತು. ಇವಾಗ ನಾವು ಇಳ್ಕೋಬೇಕು. ಇವರಲ್ಲೇ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂದ್ರು.
ಮಾಮಿ ಅಲ್ಲಿ ನಡಿ 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 ನಡಿ. ನಡಿ ಸೈಡಲ್ವಾ. ಕಾರ್ತಿಕ್ ಸೋಮವಾರ ಅಂತ ತುಂಬ ಪ್ರಿಪರೇಷನ್ಸ್ ನಡೀತಾ ಇದೆ. ಸಕ್ಕತ್ತಾಗೆಲ್ಲ ಮಾಡ್ತಾರೆ, ಅಲಂಕಾರ ಎಲ್ಲ ನೋಡೋಕೆ ಎಲ್ಲ ಕನ್ಸೋದು ಅಷ್ಟು ಚೆನ್ನಾಗಿದೆ. ಬೀಳ್ತೀಯಾ ಬೀಳ್ತೀಯಾ ಕೊಡು, ಹ್ಯಾಂಡ್ ಚೆಕ್ ಮಾಡು. ಕೊಡು ಆಯ್ತು, ಕೊಡು. ಹಾಯ್ ಹೇಳು ಬೇಬಿಗೆ. ನನ್ನ ಮಗಳಿಗೆ 2 ಪಾಕೆಟ್ ಬೇರೆ ಇತ್ತು, ಅದಕ್ಕೆ ಅವ್ರ ಅಪ್ಪ ಅವಳಿಗೆ ಹೂವನ್ನು ಅದ್ರಲ್ಲಿ ಇಟ್ಕೊಂತ ಹೇಳ್ಕೊಡ್ತಾ ಇದ್ರು. ಅವಳಿಗೆ ನಾವೇನೇನು ತಗೋತೀವಿ, ಯಾವ ಪ್ರಸಾದ, ಹೂವು, ತೀರ್ಥ ಎಲ್ಲನೂ ಅವಳಿಗೂ ಸಪ್ರೇಟಾಗಿ ಕೊಡಬೇಕು ಅಂತ ಆಸೆ. ಸೊ ಅವಳಿಗೆ ಅಂತ 2 ಪಾಕೆಟ್ ಇದ್ದಿದ್ದರಿಂದ ಅದು ಹೆಲ್ಪ್ ಆಯಿತು ಅವಳಿಗೆ ಹೂವನ್ನು ಸ್ಟೋರ್ ಮಾಡೋಕ್ಕೆ. ದೇವಸ್ಥಾನ ಸ್ವಲ್ಪ ದೊಡ್ಡದಿರೋದ್ರಿಂದ ಈ ಥರ ಪಾರ್ಕ್ ಥರ ಜಾಗ ಮಾಡಿದ್ರು. ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿದ್ವಿ. ಅವಳು ನಡ್ಕೊಂಡು ಬರ್ತಾ ಇದ್ಲು. ಕೈ ಹಿಡ್ಕೊಳ್ಳಲ್ಲ, ಒಬ್ಬಳೇ ನಡೀತೀನಿ, ಹಂಗೆ ಓಡಾಡ್ತೀನಿ ಅಂತ ಇದ್ಲು. ಅವಳಿಗಂತೂ ಫುಲ್ ಎಕ್ಸೈಟ್ಮೆಂಟ್ ಅಂದರೆ ಎಕ್ಸೈಟ್ಮೆಂಟು. ಕೈಗೆ ಸಿಗ್ತಾ ಇರಲಿಲ್ಲ. ಅವಳು ಕೊನೆಗೆ ಎತ್ಕೊಂಡು ಹಿಡ್ಕೊಂಡಿದ್ದಾಯಿತು. ದೇವಸ್ಥಾನದಿಂದ ರಿಟರ್ನ್ ಆಗೋಷ್ಟರಲ್ಲಿ 12 ಗಂಟೆ ಹೋಗಿರ್ತು. ಬೆಳಿಗ್ಗೆ ಏನು ತಿಂದಿಲ್ಲದೆ ಇರೋದ್ರಿಂದ ನಾವು ಡೈರೆಕ್ಟಾಗಿ ಹೋಟೆಲ್ ಹೋಗ್ಬಿಟ್ವಿ. ಹೋಟೆಲಲ್ಲಿ ಏನಾದ್ರು ತಿನ್ಕೊಂಡು ಹೊರಡೋಣ ಅಂತ. ಅವ್ರು ಇಡ್ಲಿ ತೊಗೊಂಡ್ರು, ನಾನೊಂದು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡೆ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಒಂದು ಸ್ವಲ್ಪ ಫ್ರೆಶ್ ಆದಮೇಲೆ ವರ್ಕೌಟ್ ಮಾಡಿ ಮುಗಿಸ್ಬಿಡೋಣ ಇವತ್ತೊಂದು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಂತ ಹೇಳಿದ್ರೆ, ನನಗೆ ವೆಯ್ಟು ಪ್ಲ್ಯಾಟು ಮೋಡಲ್ ಬಂದಿದ್ದೀನಲ್ವ, ಸೊ ಒಂದು ಸ್ವಲ್ಪ ಇಂಟೆನ್ಸ್ ಆಗಿರೋ ವರ್ಕೌಟು, ಹಾಗೆ ಲೋವರ್ ಟಮಿ ಫೋಕಸ್ಡ್ ವರ್ಕೌಟ್ ಮಾಡೋಣ ಅಂದ್ಬಿಟ್ಟು ಫುಲ್ ಕಾರ್ಡಿಯೋ ಮಾಡಿದೆ ಇವತ್ತು. ಮಾಡ್ತಾ ಮಾಡ್ತಾ ಹೊಟ್ಟೆಲ್ಲ ಕಲಿಸ್ದಂಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅಷ್ಟೊಂದು ಸ್ವೆಟ್ ಆದೆ ಆ್ಯಂಡ್ ಅಷ್ಟೊಂದು ಎಫೆಕ್ಟ್ ನಂಗೆ ಫೀಲ್ ಆಗ್ತಾಯಿದೆ. ಆ್ಯಕ್ಚುಲಿ ಯಾವ ಮಸಲ್ಸು ಎಫೆಕ್ಟ್ ಆಗ್ತಾಯಿದೆ ಅನ್ನೋದೊಂದು ಫೀಲ್ ಆಗ್ತಾಯಿತ್ತು. ಆ್ಯಂಡ್ ದಿಸ್ ಇಸ್ ವಾಟ್ ನಂಗೆ ಬೇಕಾಗಿದ್ದು ಯಾವಾಗಲೂ. ಸೊ ನನಗೆ ಗೊತ್ತಾಗಬೇಕು ಯಾವ ಜಾಗದಲ್ಲಿ ಹೆಂಗೆ ಎಫೆಕ್ಟ್ ಆಗ್ತಾಯಿದೆ ನಾನು ಮಾಡ್ತಿರೋ ವರ್ಕೌಟಲ್ಲಿ ಅನ್ನೋದು ಗೊತ್ತಾಗಬೇಕಾಗಿತ್ತು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟೊಂದು ಜನ ಅಂದ್ಕೊಂಡಿದ್ದೆ ನಾನು ಫುಲ್ ವರ್ಕೌಟ್ ಮಾಡ್ತೀನಿ, ಫುಲ್ ಡೇ ವರ್ಕೌಟ್ ಮಾಡ್ತೀನಿ, ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಮೂಡ್ ಬಂದಾಗ ನನಗೊಂದು 15ರಿಂದ 30 ನಿಮಿಷದ ತನಕ ವರ್ಕೌಟ್ ಮಾಡ್ತೀನಿ. ಇವತ್ತು ನಾನು ಟಾರ್ಗೆಟ್ ಮಾಡಿದ್ದು 25 ಮಿನಿಟ್ಸ್ ವರ್ಕೌಟು. ಬಟ್ ಆಗಿದ್ದು ಬರೀ 15 ನಿಮಿಷ ಮಾತ್ರ, ಬಿಕಾಸ್ ತುಂಬ ಇಂಟೆನ್ಸ್ ವರ್ಕೌಟ್ನ ನಾನು ಚೂಸ್ ಮಾಡಿಬಿಟ್ಟಿದೆ. ವರ್ಕೌಟ್ ಮುಗೀತು. ಇವಾಗ ವರ್ಕೌಟ್ ಮುಗಿದ ಮೇಲೆ ನಾನು ದೇವ್ರ ದೀಪ ಹಚ್ಬೇಕಾಗಿತ್ತು. ದೇವ್ರ ದೀಪ ಹಚ್ಚಿ ನಂದು ಮೀಲ್ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನ ಬೆಳಗ್ಗೆಗೆ ಅಂತ ಮಾಡ್ಕೊಂಡಿದ್ದೆ, ಓಟ್ ಮೀಲು ವಿತ್ ಪಪಾಯ. ಬಟ್ ಬೆಳಗ್ಗೆಯಿಂದ ಹೊರ್ಗಡೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಆ್ಯಂಡ್ ಹೊರ್ಗಡೆ ಊಟ ಮಾಡಿದ್ರಿಂದ ಇದು ತಿನ್ನೋಕ್ಕಾಗಿರಲಿಲ್ಲ. ಸೊ ಖಾಲಿ ಮಾಡೋಣ ಅಂತ ಇದು ತಿಂತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ಡಿನ್ನರ್. ಇದಾದಮೇಲೆ ನಾನೇನು ತೊಗೊಳ್ಳಲ್ಲ. ಇನ್ ಕೇಸ್ ಹೊಟ್ಟೆ ಹಸಿತು ಅಂತ ಅಂದರೆ ನಾನೊಂದು ಸ್ವಲ್ಪ ಕುಕ್ಕುಂಬರ್ ತಿಂತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ತೊಗೋತಾ ಇಲ್ಲ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಓಟ್ ಮಿಲ್ನ ಜಸ್ಟ್ ಹಿಂಗೆ ಮಿಕ್ಸ್ ಮಾಡೋದು. ನಾನು ಏನೇನು ಹಾಕಿದ್ದೀನಿ ಅಂತ ಹೇಳೋಕ್ಕೆ, ಬೆಳಗ್ಗೆ ಎದ್ಬಿಟ್ಟು ಇದನ್ನು ಬೇಯಿಸಿದ್ದು, ಮಿಲ್ಕು ಮತ್ತು ವಾಟರ್ ಹಾಕಿ ಬೇಯಿಸಿದ್ದು. ಅದಕ್ಕೆ ಚಿಯಾ ಸೀಡ್ ಹಾಕಿ ನಾನು ನೆನೆಸಿಟ್ಟಿದ್ದೆ. ಸೊ ಚಿಯಾ ಸೀಡ್ಸ್ ಒಳಗಡೆ ಇದೆ ನೋಡಿ, ಕಾಣಿಸ್ತಾ ಇರುತ್ತೆ. ಇದಕ್ಕೆ ನಾನು ಇವಾಗ ಪಪಾಯ ಕಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಪಪಾಯ ಹಾಕಿರಲಿಲ್ಲ, ಈಗ ಪಪಾಯ ಯಾವಾಗ ತಿಂತೀವಿ ಅವಾಗ ಪಪಾಯ ಹಾಕೊಬೇಕು. ಅದ್ರ ಮೇಲೆ ಸ್ವಲ್ಪ ಹನಿನ ಹಾಕಿದ್ದೀನಿ ಅಷ್ಟೇ, 1 ಸ್ಪೂನ್ ಹನಿ ಹಾಕಿದ್ದೀನಿ ಫ್ಲೇವರ್ಗೆ ಅಂತ ಅಷ್ಟೇ. ಸೊ ಈ ಬೌಲ್ನ ತಿಂದು ಖಾಲಿ ಮಾಡಿದ್ರೆ ಮುಗಿದು. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ಸಿಗೋಣ ಫುಲ್ ಡೇ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.